ಹಾಯ್ ಫ್ರೆಂಡ್ಸ್, ನೋಡಿ ಬೆಂಗಳೂರಲ್ಲಿ ಈ ಚಳಿಲಿ ಸ್ವಲ್ಪ ಬಿಸಿಲು ನೋಡಿದ ತಕ್ಷಣ ಖುಷಿ. ಎದ್ದಿದ ತಕ್ಷಣ ಒಳ್ಳೆ ಬಿಸಿಲು. ಸ್ವಲ್ಪ ಲೇಟಾಗಿ ಎದ್ದೆ, ಕ್ಲಾಸಸ್ ಎಲ್ಲ ಲೇಟಾಗಿತ್ತು ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟು, ನನಗಂತೂ ಫೇವ್ರೇಟು. ರಾತ್ರಿ 10 ಗಂಟೆಗೆ ಕೊಟ್ಟರು ತಿಂತೀನಿ, ಅಷ್ಟು ಇಷ್ಟ ನನಗಿದು. ಇನ್ಸ್ಟೆಂಟಾಗಿ ಮಾಡ್ಬೋದು. ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಇದ್ದರೆ ಸಾಕಾಗುತ್ತೆ. ಖಾರ ನಿಮ್ಮ ನೋಡಿಕೊಂಡು ಎಷ್ಟು ಬೇಕಷ್ಟು ಖಾರ. ನಾನಿಲ್ಲಿ 2 ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪನೂ ನೀರಿಲ್ದಂಗೆ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಬಾಣಲೆ ಇಟ್ಕೊಂಡು ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಹಾಗೆ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ ಮಿಕ್ಸ್ಚರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಸೂಪರಾಗಿರೋ. ನಮ್ಮನೇಲೆಲ್ಲ ಯೂಶ್ವಲಿ ಅದನ್ನು ಕಾಯಲ್ಲ ಅಂತೀವಿ. ಬಿಸಿ ಬಿಸಿ ಅನ್ನಕ್ಕೆ ಈ ಬೆಂಗಳೂರು ಚಳಿಗೆ ಸೂಪರಾಗಿರುತ್ತೆ. ಬೇಕಾದ್ರೆ ಇದನ್ನು ಕ್ಯಾರಿ ಮಾಡ್ಬೋದು ಎಲ್ಲರೂ ಟ್ರಿಪ್ಪೆಲ್ಲ ಹೋದರೆ. ಇದು ಡ್ರೈ ಆಗಿರೋದ್ರಿಂದ ಎಲ್ಲೂ ನೀರು ಅಂಶ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಸೂಪರಾಗಿರುತ್ತೆ. ಆಮೇಲೆ ಒಂದು 3-4 ಡೇಸು ಫ್ರಿಡ್ಜಲ್ಲಿ ಏನೂ ಇಡೋಂಗಿಲ್ಲ, ಹೊರಗಡೆ ಇಟ್ಕೊಂಡೆ ಇದನ್ನು ತಿನ್ಬೋದು. ಬಿಸಿ ಅನ್ನಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು, ನನಗಂದರೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಇನ್ನೂ ಇಷ್ಟ. ಆ ಥರ ಯಾವಾಗಲೂ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತು ಸ್ವಲ್ಪ ಈ ಥರ ಇನ್ಸ್ಟೆಂಟಾಗಿರೋದು ಐಟಮ್ಸ್ ಎಲ್ಲ ತರಿಸಿದ್ದೆ, ಅದನ್ನೆಲ್ಲ ಅರೇಂಜ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಹೀಗೆ ಕೆಲಸ ಮಾಡೋಷ್ಟೊತ್ತಿಗೆ ಹಸ್ಬೆಂಡಿಂದ ಕಾಲ್ ಬಂತು, ನೀನೇ ಪುನಃ ಪಿಕ್ ಮಾಡಬೇಕು ಇವತ್ತು, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ. ಹಾಗಾಗಿ ಅರ್ಜೆಂಟಾಗಿ ಬೇಗನೆ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಫ್ರೆಶ್ ಆಗಿರೋ ನೆಲವರೆಕಾಯಿ ಸಿಕ್ಕಿತ್ತು ಬೆಳಗ್ಗೆ. ಸೊ ಅದನ್ನು ತೊಗೊಂಡು ಬಂದಿದ್ದೆ. ಅದನ್ನು ಹಾಕಿ ಇವತ್ತು ಬಸ್ಸಾರು ಮಾಡಿಬಿಡೋಣ. ನಾವು ಗೌಡ್ರ ಮನೆಯಲ್ಲೆಲ್ಲ ಯೂಶ್ವಲಿ ವಾರದಲ್ಲಿ 1 ಸತಿನಾದರೂ ಬಸ್ಸಾರು ಇರಲೇಬೇಕು. ನಮ್ಮ ಅತ್ತೆ ಇದ್ರಂತೂ 2 ಟೈಮ್ ಮಾಡಬೇಕು. ಅವ್ರು ಇಲ್ಲದೇ ಇದ್ದಾಗ ನಾನು ಯೂಶ್ವಲಿ 1 ಟೈಮ್ ಆದರೂ ಬಸ್ಸಾರು ಮಾಡ್ತೀನಿ. ಸೊ ಅದು ನೆಲವರೆಕಾಯಿ ಫ್ರೆಶ್ಶಾಗಿ ಸಿಕ್ಕಿದ್ರಿಂದ ಒಳ್ಳೆ ಸಖತ್ತಾಗಿರೋ ಬಸ್ಸಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಳೆ ಜೊತೆಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಯೂಶ್ವಲಿ ಕ್ಯಾಬೇಜು ಮತ್ತು ಬೀನ್ಸಲ್ಲಿ ಮಾಡ್ತೀವಲ್ಲ ಆ ಬಸ್ಸಾರು ಇಷ್ಟ. ಬಟ್ ಇದು ನೆಲವರೆಕಾಯ್ದು ಸೀಸನಲ್ ಆಗಿರೋದ್ರಿಂದ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮಕ್ಳಿಗೂ ಒಳ್ಳೆಯದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಫೇವ್ರೇಟ್ ಮಾತ್ರ ಅವೆರಡು ಯಾವಾಗಲೂ. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ನಾನು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ತೀನಿ, ಯಾಕಂದರೆ ಎಲ್ಲರಿಗೂ ಗೊತ್ತು ಕರಿಬೇವು ಸೈಡ್ಗೆ ಇಟ್ಬಿಡ್ತಾರೆ ಅಂತ. ಬಟ್ ಬಸ್ಸಾರಿಗೆ ನಾನು ಯೂಶ್ವಲಿ ಫ್ರೈ ಮಾಡೋಕ್ಕೆ ಹಾಕ್ಕೊತೀನಿ. 2 ಬ್ಯಾಡಗೆ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಟೊಮೆಟೊ ಚಾಪ್ ಮಾಡಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಇಷ್ಟು ಸಿಂಪಲಾಗಿ ಮಾಡ್ಕೊತೀನಿ. ಕಾಯಿ ಮಾತ್ರ ಫ್ರೈ ಮಾಡೋದಕ್ಕೆ ಹಾಕೋದಿಲ್ಲ, ಅದು ಹಾಗೆ ಡೈರೆಕ್ಟು ಜಾರಿಗೆ ಹಾಕ್ಕೊತೀನಿ. ಒಂದು 1/4 ಭಾಗ ಅಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಏನು ಮಾಡಿದೆ, ಮುಂಚೆನೇ ಬೇಯಿಸೋಕೆ ಇಟ್ಟಿದ್ವಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡು ರುಬ್ಬೋದಕ್ಕೆ ಬೇಳೆ ತಕ್ಕೊತಾ ಇದ್ದೀನಿ. ಬೇಳೆ ಜೊತೆಗೆ ಸ್ವಲ್ಪ 1-2 ಕಾಯಿ ಬಂದರೂ ಇಟ್ಸ್ ಓಕೆ, ನಥಿಂಗ್. ನಾನೇನು ತೊಗೊಂಡು ಬರಲಿ ಬೇಳೆನೇ ತೊಗೋಬೇಕು ಅಂತ ಏನು ನೋಡೋದಿಲ್ಲ, ಹಿಂಗೆ ಮಾಡ್ತೀನಿ. ಆ ಖಾರದ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಟ್ರೆ, ಬೆಳ್ಳುಳ್ಳಿಗೆ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಈಸಿಯಾಗಿರೋ ಬಸ್ಸಾರು ರೆಡಿಯಾಗೋಯಿತು. ನಮ್ಮ ಅತ್ತೆ ಫೇವ್ರೇಟ್ ಸಾಂಬಾರು ಅಂದರೆ ಬಸ್ಸಾರು. ಸೊ ನನಗೂ ಬಸ್ಸಾರು ಇಷ್ಟ. ಆಮೇಲೆ ಅಪ್ಪಗೆ ಬಸ್ಸಾರು ಜೊತೆಗೆ ಸ್ವಲ್ಪ ತುಪ್ಪ ಇರಲೇಬೇಕು. ತುಪ್ಪ ಇದ್ರಂತೂ ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ಹಾಗೆ ಪಲ್ಯಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವು, ಮಾಮೂಲಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಫ್ರೆಶ್ಶು ತೆಂಗಿನಕಾಯಿ ಹಾಕ್ಕೊಂಡ್ಬಿಟ್ಟು ಪಲ್ಯನೂ ಸೈಡಲ್ಲಿ ಒಗ್ಗರಣೆ ಮಾಡ್ಕೊಂಬಿಟ್ಟೆ. ಇವತ್ತು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಾನು ಹೋಗಿ ಪಿಕ್ ಮಾಡಬೇಕಲ್ವ. ಸ್ವಲ್ಪ ಅರ್ಲಿಯಾಗಿ ಇರೋಣ, ಸ್ವಲ್ಪ ನಿಧಾನ ಮಾಡೋದು ಬೇಡ, ಅಂದರೆ ಸ್ಪೀಡಾಗಿ ಹೋಗೋದು ಬೇಡ, ಅರ್ಲಿಯಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಮಾಡ್ತಾನೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆದಷ್ಟು ರಿಲ್ಯಾಕ್ಸ್ ಮೈಂಡೆಡ್ ಆಗಿರುತ್ತೆ, ಕೆಲಸ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನಾದ್ರು ಕೆಲಸ ಮಾಡೋಕ್ಕೆ ಫ್ರೆಶ್ ಲುಕ್ ಇರುತ್ತೆ, ಅಡುಗೆ ಮನೆಯೂ ಕ್ಲೀನಾಗಿರುತ್ತೆ. ಇದು ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರ್ ಅಮೆಝಾನಿಂದ ತರಿಸಿದ್ದೆ. ಮುಂಚೆನೇ ಯೂಸ್ ಮಾಡ್ತಿದ್ದೆ, ಅದೊಂದು ಸ್ವಲ್ಪ ಪ್ರೆಸ್ ಮಾಡ್ತೀವಲ್ಲ, ಅದೊಂದು ಸ್ವಲ್ಪ ಸ್ಟ್ರಕ್ ಆಗಿತ್ತು ಅಂತ ಹೊಸದೊಂದು ತರಿಸ್ದೆ ತುಂಬ ದಿವಸ ಆದಮೇಲೆ. ಆದರೆ ಇದು ಹ್ಯಾಂಡಿ ಆಗಿರುತ್ತೆ, ಲಿಕ್ವಿಡ್ ಮತ್ತು ನೀರಿಗೆ ಎದ್ದದು, ಆಮೇಲೆ ಸ್ಪಾಂಜ್ ಗಲೀಜಾಗೋದು ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ಇದನ್ನೊಂದನ್ನು ತರಿಸ್ದೆ. ಆಮೇಲೆ ಅಪ್ಪು ಕಾಲೇಜಿಂದ ಬಂದಮೇಲೆ ನಂಗೆ ಊಟ ಬೇಡ, ಬೇರೆ ಏನಾದ್ರು ಸ್ನ್ಯಾಕ್ ಟೈಪ್ ಮಾಡಿಕೊಡಿ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಆ ಕೆಲಸ ಸೈಡಲ್ಲಿ ಇಟ್ಬಿಟ್ಟು
ಅಪ್ಪಗೆ ಪಾಸ್ತಾ ಮಾಡಿಕೊಟ್ಬಿಡೋಣ ಇನ್ಸ್ಟೆಂಟ್. ಅದು ನೋಡಿಬಿಟ್ರಲ್ಲ, ಇನ್ನು ಅದನ್ನು ಮಾಡಿಕೊಡ್ಲೇಬೇಕು, ತಂದಿದ್ದೀರಲ್ಲ ಮಾಡಿಕೊಡಿ ಅಂತ. ಸೊ ಅದಕ್ಕೆ ಹಂಗಾಗಿ ಪಾಸ್ತಾನೇ ಮಾಡಿಕೊಡೋಣ ಅಂತ ಅಂದ್ಕೊಂಡು ಹಾಗೆ ನಾನೇ ಮಾಡ್ತಿದ್ನಲ್ಲ, ನಾನೇ ಮಾಡ್ಕೊತೀನಿ ನಾನು ಪಾಸ್ತಾ ಅಂತ ಹೇಳ್ಬಿಟ್ಟು ಅಪ್ಪು ಬಂದರು. ಅಪ್ಪು ಮಾಡೋ ಅಷ್ಟೊತ್ತಿಗೆ ಅಮ್ಮ ನಿಮಗೇನೋ ಸರ್ಪ್ರೈಸ್ ಇದೆ, ನಾನು ಬ್ಯಾಗ್ ಚೆಕ್ ಮಾಡಿ ಅಂತ. ಆಮೇಲೆ ನೋಡಿದ್ರೆ ಲೈಬ್ರರಿಯಿಂದ ಇದೊಂದು ಬುಕ್ ತಂದಿದ್ರು. ನಂಗೆ ಟ್ರಾವ್ಲಿಂಗು ಈ ಥರ ಬುಕ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಲೈಬ್ರರಿಯಿಂದ ನಿಮಗೆ ತಂದೆ, ನೋಡಿ ಓದಿ ಇಷ್ಟ ಆಗುತ್ತಾ ಹೇಳಿ ನನಗೆ ಅಂತ ಅಪ್ಪು ತಂದು ಕೊಟ್ಟರು. ಅವ್ರಿಗೂ ಈ ಥರ ಬುಕ್ಸ್ ಎಲ್ಲ ಓದೋಕ್ಕೆ ಇಂಟ್ರೆಸ್ಟು. ಅವರು ನಾನು ಇಬ್ಬರು ಯಾವಾಗಲೂ ಓದ್ತೀವಿ. ಹಾಗೆ ನೋಡಿ ಕ್ಯೂಟ್ ಗುಡಿ ಬ್ಯಾಗು ಚಾಕ್ಲೇಟ್ ಇಟ್ಕೊಟ್ಟಿದ್ರು ನನ್ನ ಫ್ರೆಂಡು. ಆ ಬ್ಯಾಗ್ ನನಗೆ ಎತ್ತಿಟ್ಕೊಂಡಿದ್ದೀನಿ, ಚೆನ್ನಾಗಿ ಕ್ಯೂಟಾಗಿದೆ ಅಂತ. ಇದರೊಳಗೆ ಸ್ವಲ್ಪ ಲಿಕ್ವಿಡ್ ಹಾಕ್ತೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಸರಿಯಾಗುತ್ತೆ. ಆಮೇಲೆ ಪಂಪು ನೀಟಾಗಿ ಆಗುತ್ತೆ. ಯೂಶ್ವಲಿ ಯಾವಾಗಲೂ ಲಿಕ್ವಿಡ್ ಸೋಪು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ನಾನೊಂದು ಸ್ವಲ್ಪ ಅದಕ್ಕೆ ವಾಟ್ರ್ ಆ್ಯಡ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನಾವು ಬೇರೆ ಬೇರೆ ಪ್ಲೇಟು, ಬೇರೆ ಬೇರೆ ವೆಸಲ್ಸ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಅದರದ್ದೆಲ್ಲ ಅಡುಗೆದೆಲ್ಲ ಹೋಗೋದಿಲ್ಲ. ಲಿಕ್ವಿಡ್ಡು ಕ್ಲೀನಾಗಿರುತ್ತೆ, ಸ್ಪಾಂಜ್ ಮಾತ್ರ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.